ಈಗ ಏನು ಪಾಯಿಂಟ್ ಏನಂದರೆ, ಒಂದು ಸ್ಥಿತ್ಯಂತರದ ಅವಧಿ ಏನು ಆದಾಗ ಸಹಜವಾಗಿ ವಿರೋಧ ಪಕ್ಷಗಳು ಒಳ್ಳೆ ಪುಷ್ಕಳ ಭೋಜನ. ಅದು ಸ್ಥಿತ್ಯಂತರ. ಈ ಸಿ ಎಮ್ ಎಳೆದ್ಬಿಡ್ತಾರಂತೆ, ಕ್ಯಾಬಿನೆಟ್ ಶಫಲ್ ಆಯ್ತಂತೆ, ಒಂದಷ್ಟು ಗಲಾಟೆ ಆಯ್ತಂತೆ, ಬಸ್ಸಿಗೆ ಕಲ್ಲು ಹೊಡೆದ್ಬಿಟ್ರಂತೆ, ಬೆಂಕಿ ಹಚ್ಚಿಬಿಟ್ರಂತೆ ಅಂತ ಬಂದಾಗ ಒಳ್ಳೆ ಬೇಳೆನೂ ಬೇಯಿಸ್ಕೊಳ್ಬಹುದು, ಒಳ್ಳೆ ಬೆಳೆನೂ ಬೆಳೆಯಬಹುದು ಆ ಒಂದು ಸನ್ನಿವೇಶದಲ್ಲಿ. ಆ ಥರದ್ದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬಿದ್ದುಬಿಟ್ಟಿದೆಯಾ ಇವತ್ತು? ಇನ್ನೇನು ಇಲ್ವಾ ಇವಾಗ? ಇಶ್ಯೂಲೆಸ್ಸಾ? ಅಲ್ಲ, ಈಗ ಇನ್ನೂ ಇಶ್ಯೂಲೆಸ್ಸು ಮತ್ತು ಇದು ಪೊಲೀಸ್ ಸ್ಟಾಪ್ ಬಿದ್ದಿದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಡೋಲಾಯಮಾನವಾಗೇ ಇದೆ. ಮತ್ತು ಬರ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ಇದೆಲ್ಲ ನೋಡಿದ್ರೆ ಎಲ್ಲೋ ಬದಲಾವಣೆ ಆದರೆ ಒಂದು ಕಡೆ ಇವತ್ತು ರಾಜಣ್ಣ ಅವ್ರ ವಿಚಾರನೇ ಪಾರ್ಟಿ ಟಿಕೆಟ್ ಬೇಕು ಅಂದರೆ ಸತೀಶ್, ಒಂದು ಪಾರ್ಟಿ ಟಿಕೆಟ್ ಬೇಕು, ವಿಧಾನಸಭೆಗೆ ಒಂದು ಟಿಕೆಟ್ ಬೇಕಪ್ಪ ಅಂದ್ರೆ ಡೆಲ್ಲಿಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಫ್ಲೈಟ್ಗಳು ರಶ್ ಇರ್ತವೆ. ರಶ್ಶು ಟಿಕೆಟ್ 2 ಪಟ್ಟು ಮಾಡಿದ್ರು ಬೇಕಾದ್ರೆ ಹೋಗ್ಬಿಡ್ತಾರೆ ಅಲ್ಲಿ. ಅದರಲ್ಲಿ ಒಂದು ಸಿ ಎಮ್ ಹುದ್ದೆಗೆ ಆ ವ್ಯಕ್ತಿ ಹೋಗ್ತಿರೋದು, ಮುಖ್ಯಮಂತ್ರಿ ಹುದ್ದೆಗೆ ಹೋಗ್ತಿರೋದು, ಆಸೆ ಪಟ್ಕೊಂಡು ಹೋಗ್ತಿರೋದು. ರಾಂಗ್, ಅದು ಕಂಪ್ಲೀಟ್ಲಿ ರಾಂಗ್. ಅದು ಆಸೆ ಪಡ್ತಿರೋದು ಅಲ್ಲ. ಆಸೆ ಪಡೋ ರಾಜಕಾರಣಿಗಳು ಇವರೆಲ್ಲ ಅವ್ರದ್ದು ಇವಾಗ ನೋಡಿ ಅಧಿಕಾರಕ್ಕೆ ಬಂದಿದ್ದಾರೆ. 140 ಸೀಟ್ ಹೇಗೆ ಬಂತು? ಓಕೆ, ಅದ್ರ ಹಿನ್ನೆಲೆ ಏನು? ಅದಕ್ಕೆ ಮತ್ತೆ ಇನ್ನೊಂದು, ನೀವು ಕಾಮನ್ ಪೊಲಿಟಿಕಲ್ ಲ್ಯಾಂಗ್ವೇಜ್ ನಮ್ಮಲ್ಲಿ ಮಾತಾಡಲ್ಲ. ಇವರು ಇನ್ವೆಸ್ಟ್ಮೆಂಟ್ಗೆ ಯಾರು ಮಾಡಿರ್ತಾರೆ, ಅಲ್ಲಿ ಯಾರು ಪ್ರಭಾವ ಬೀರಿದ್ದಾರೆ, ಮತದಾರರು ಯಾವ್ಯಾವ ಸಮುದಾಯ ಕೈ ಹಿಡಿದಿದೆ, ಈ ಎಲ್ಲ ಲೆಕ್ಕಾಚಾರಗಳು ಕೈ ಹಿಡಿದಿರ್ತದೆ. ಅಂದರೆ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದರೆ ತಮಗೂ ಗೊತ್ತಿದೆ, ಅದು ಎಲ್ಲರೂ ನಾವು ಹೊರಗಡೆ ಮಾತಾಡ್ಕೊಳ್ಳೋದು, ಎಲ್ಲ ಜಾತಿ ಸಮೀಕರಣಗಳು ಒಂದಾಗಿದೆ. ಎಲ್ಲ ಜಾತಿ ಸಮುದಾಯಗಳು ಏನು BJP ಆಡಳಿತ ಮತ್ತು ಇವರೇನು 40% ಹಗರಣಗಳು ಮತ್ತು ಇವ್ರ ಮುಖ್ಯಮಂತ್ರಿಗಳನ್ನ ಎಗ್ಗಿಲ್ದಂಗೆ ನಾಳೆ ಬೆಳಿಗ್ಗೆ ಒಂದು ತಿಂಗಳಿಗಿದ್ರೆ ಇನ್ನೊಂದು ತಿಂಗಳಿಗೆ ಇರ್ತಿರ್ಲಿಲ್ಲ, ಈ ರೀತಿಯ ಎಲ್ಲ ಸರ್ಕಸ್ಗಳು ಮಾಡಿದ್ದು ಆ ಜನರ ಮೇಲೆ ಪರಿಣಾಮ ಬೀರಿ ಒಂದು ಮ್ಯಾಂಡೇಟ್ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ ಅವ್ರಿಗೆ. ಈಗ ಬಂದ ನಂತರ ಅಲ್ಲಿ ನಮಗೆ ಗೊತ್ತು, ಯಾಕಂದ್ರೆ ಯಾವಾಗ ಇವ್ರಿಗೆ ಪ್ರಚಂಡವಾದ ಮ್ಯಾಂಡೇಟ್ ಬಂತು, ಆ ಮ್ಯಾಂಡೇಟ್ ಬಂದ ನಂತರ 15ರಿಂದ 20 ದಿವಸ CM ಯಾರು ಅಂತಕ್ಕಂಥ ಸರ್ಕಸ್ ಡೆಲ್ಲಿಲಿ ನಾವೆಲ್ಲರೂ ನೋಡಿದೀವಿ ತಾನೆ. ಸೊ ಅದಾದ್ಮೇಲೆ ಬಂದಾಗ ನಮ್ಗೆಲ್ಲರಿಗೂ ಏನ್ ಅನ್ಸಿದ್ದು, ಕನ್ನಡಿಗರಿಗೆ ನಮಗ್ ನೋಡಿದಾಗ ಎಲ್ಲೋ ಒಪ್ಪಂದ ಆಗಿದೆ, ಅದಕ್ಕೆ ಸುಸೂತ್ರವಾಗಿ 20 ದಿನ ಆದ್ಮೇಲೆ ಇದು ಒಂದು ಪ್ರಹಸನ. ಯಾಕಂದ್ರೆ CM ಇವಾಗ ನೀವೇ ರಮಾಕಾಂತ್ ನಾಳೆ ಅಂತ ಹೇಳಿದ್ರೆ ಮುಗ್ದೋಗ್ತಿತ್ತು, ಅದೇನು ಇರ್ಲಿಲ್ಲ, ಇದು ಕಿತ್ತಾಟಗಳು ಬರ್ತಿರ್ಲಿಲ್ಲ, ಏನೂ ಇಲ್ಲ. ಆದ್ರೆ ಇವರಿಬ್ಬರ ಶ್ರಮನೂ ಇದೆ, ಇವರಿಬ್ಬರ ಎಲ್ಲ ನಾನು ಹೇಳಿದ್ನಲ್ಲ ಸ್ಟ್ರಾಟಜೀಸ್ಗಳೆಲ್ಲ ಮಾಡಿರೋದ್ರಿಂದ ನನಗೆಲ್ಲೋ ಅನ್ಸುತ್ತೆ. ಮತ್ತೆ ಈ ಹೇಳಿಕೆಗಳು ಬರೋದು ಹೋಗೋದು ಇದೆಲ್ಲ ನೋಡಿದ್ರೆ ಈ ಒಪ್ಪಂದ ಒಳಗಡೆ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗುತ್ತೆ. ನಾವೇನಾದ್ರು ಮಾತಾಡ್ಬೋದು ಈಗ. ಆದ್ರೆ ಈಗ ನೋಡಿ, ಇವರು CM ಏನಾದ್ರು DK ಶಿವಕುಮಾರ್ ಆಗ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಸ್ವಲ್ಪ ನೆಗೋಷಿಯೇಷನ್ಸ್ ಇರುತ್ತೆ. ಈ ಸರ್ಕಸ್ ಏನು ಅಂದ್ರೆ, ಇವಾಗ ನೋಡಿ, ಒಂದು ಗದಿಗೆ ಏನೋ ಆ ಒಂದು ಚುರುಕು ಪಡ್ಕೊಳ್ತದೆ. ಸಚಿವ ಸ್ಥಾನ ಕೆಲವರು ಕಳ್ಕೊಂತಾರೆ ಅಂತಕ್ಕಂಥ ಮಾತುಗಳು ಬರ್ತಾ ಇದೆ. ಕೆಲವರು ನೋಡಿ, ಅವ್ರ ಮಗ ಅವ್ರು ಬಂದು 2 ತಿಂಗಳಲ್ಲಿ ಬರ್ತಾರೆ. 2 ತಿಂಗಳಲ್ಲಿ ಬರೋದು ಅಂತ ಹೇಳಿದ್ರೆ ಒಂದು ಕ್ಯಾಬಿನೆಟ್ ಸುಮ್ಮನೆ ಶಫಲ್ ಆಗಲ್ಲ. ಒಂದು CM ಅವರು ಬದಲಾವಣೆ ಆದಾಗ ಆ ಕಂಪ್ಲೀಟ್ ಶಫಲ್ ಆಗ್ತದೆ. ಯಾಕಂದ್ರೆ CM ಅವರೇ ಇಳಿದಾಗ ಮತ್ತೆ ಅದು ಸಫಲ ಆದಾಗ. ಧನಂಜಯ ಅವರೇ, ಈಗ ಸಿದ್ದರಾಮಯ್ಯ ಅವರ ನೀಲಿಗಣ್ಣಿನ ವ್ಯಕ್ತಿಯಲ್ಲಿ ಒಬ್ಬರು ಸತೀಶ್ ಜಾರಕಿಹೊಳಿ, ಇನ್ನೊಬ್ಬರು ಈ ರಾಜಣ್ಣ. ಒಂದು 2 ತಿಂಗಳಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಪೂರ್ತಿ ರೀಶಫಲ್ ಆಗಿಬಿಡುತ್ತೆ, ದೊಡ್ಡ ಗೊಂದಲ ಎದ್ದು ಬಿಡುತ್ತೆ ಅಂದಾಗ ಕೆಲವರು ಮಿನಿಸ್ಟರ್ಗಿರಿ ಕಳ್ಕೊಳ್ಳುವವರಲ್ಲಿ ಸಿದ್ದರಾಮಯ್ಯನವ್ರ ಕಡೆಯವರು ಇರಬಹುದು. ಬಹುಶಃ ಆ ಹುತ್ತಕ್ಕೆ ಇವರು ಕೈ ಹಾಕ್ತಾರೆ ಅಥವಾ ಆ ಜೇನುಗುಡಿಗೆ ಕಲ್ಲು ಹೊಡಿತಾರೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ರಾಜಣ್ಣ ಖಾಲಿಯಾಗಿದ್ದಾರೆ, ಅಯ್ಯೋ ನನ್ನ ಆತ್ಮೀಯ ರಾಜಣ್ಣ ಇಲ್ಲದೆ ಹೇಗೆ ಅಂತೇಳಿ ರಾಜಣ್ಣನ ಮತ್ತೆ ಮರುನೇಮಕ ಮಾಡಬಹುದೇನೋ. ಇಲ್ಲದೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಆ ಇಲಾಖೆಗೆ ಇನ್ನೊಬ್ಬ ಮಿನಿಸ್ಟರ್ ಮಾಡಬಹುದಾಗಿತ್ತು, ದೊಡ್ಡ ವಿಷಯ ಆಗಿರಲಿಲ್ಲ. ಆ ಸ್ಥಾನ ಖಾಲಿ ಇಟ್ಟಿದ್ದಾರೆ ಅಂದರೆ ಆ ಸ್ಥಾನದಲ್ಲಿ ಆ ಕುರ್ಚಿಲಿ ಮತ್ತೆ ರಾಜಣ್ಣನೇ ಕೂರಿಸ್ಬೇಕು ಅಂತನಾ? ಈ ಥರ ಅರ್ಥ ಮಾಡ್ಕೋಬೋದಾ ನಾವು ಅಂತ? ಖಂಡಿತ. ಈಗ ರಾಜಕೀಯವಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ರೆ ಯಾವುದೇ ಒಂದು ಮಿನಿಸ್ಟರ್ ಪೋಸ್ಟ್ ಖಾಲಿ ಆಗ್ತಿದ್ದಂಗೆ ಅದಕ್ಕೆ ಟಿಕೆಟ್, ಈಗ ಸೀಟ್ ಖಾಲಿ ಇದ್ರೆ ಟವಲ್ ಹಾಕೋರು ತುಂಬಾ ಜನ ಇರ್ತಾರೆ. ಅದು ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಸೊ ಆಗಿದ ಅದು ಸಹ 6 ತಿಂಗಳು ಹೆಚ್ಚು ಕಡಿಮೆ ಆದ್ರೂ ಸಹ ಇದುವರೆಗೂ ಆ ಪೊಸಿಷನ್ ಹಾಗೇ ವೇಕೆಂಟ್ ಇದೆ ಅಂತಂದ್ರೆ ಅಲ್ಲಿ ಏನೋ ಮರ್ಮ ಇದ್ದೇ ಇರುತ್ತೆ. ಮತ್ತೆ ಅವ್ರನ್ನ ಆ ಜಾಗಕ್ಕೆ ವಾಪಸ್ ಕರ್ಕೊಂಡ್ಬರೋ ವಿಚಾರ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ರಾಜಕೀಯೇತರವಾದಂತಹ ಒತ್ತಡ ಇರಬಹುದು. ಯಾಕೆ ಅಂತ ಹೇಳಿದ್ರೆ ನಾವು ಸಾಕಷ್ಟು ಬೇರೆ ವಿಚಾರಗಳಲ್ಲಿ ನೋಡಿದಾಗ ಸುಮಾರು ಹೈಕೋರ್ಟ್ ಡೈರೆಕ್ಷನ್ಸ್ ಗಳು ಬಂದಿದೆ ಕೆಲವೊಂದು ವಿಚಾರಕ್ಕೆ. ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅದು ಇದಕ್ಕೆ ಲಿಂಕ್ ಆಗಿರ್ಬೋದು. ಯಾಕೆ ಅಂತಂದ್ರೆ ಹೈಕೋರ್ಟ್ ಅಲ್ಲಿ ಒಂದು 2-3 ಕೇಸ್ಗಳಲ್ಲಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಇಸ್ ಎ ಕಾಂಪಿಟೆಂಟ್ ಅಥಾರಿಟಿ ಫಾರ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಿಜಿಸ್ಟರ್ ಮಾಡ್ಲಿಕ್ಕೆ ಅವರೇ ಕಾಂಪಿಟೆಂಟ್ ಅಥಾರಿಟಿ ಅಂತ ಒಂದು ಡೈರೆಕ್ಷನ್ಸ್ ಇದೆ. ಸರ್ಕಾರದಿಂದ ಯಾವುದೇ ಡೈರೆಕ್ಷನ್ಸ್ ಇಲ್ಲ ಇದುವರೆಗೂ. ಸರ್ಕಾರದಿಂದ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಮಿನಿಸ್ಟರ್ ಬೇಕು. ಮಿನಿಸ್ಟರ್ ಇಲ್ಲ ಅಂತಂದ್ರೆ ಆ ಪೊಸಿಷನ್ ಇನ್ನೊಬ್ರು ಬಂದ್ರೆ ಅವಾಗ ನಾವು
ಜನರು ಏನ್ ಮಾಡ್ತಾರೆ, ಮಿನಿಸ್ಟರ್ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ನಮ್ಗೆ ಯಾವಾಗ ಕೊಡ್ತೀರಾ ಕಾಂಪಿಟೆಂಟ್ ಅಥಾರಿಟಿ ಅಂತ. ಆದ್ರೆ ಆ ಮಿನಿಸ್ಟರ್ ಜಾಗ ಖಾಲಿ ಇಟ್ಟುಬಿಟ್ಟು ಆ ಮಿನಿಸ್ಟರ್ಗೆ ಜಾಗಕ್ಕೆ ಯಾರನ್ನೂ ಕೂರಿಸ್ಲಿಲ್ಲ ಅಂತಂದ್ರೆ ಅವಾಗ ಕೆಲ್ಸನೂ ಮೂವ್ ಆಗಲ್ಲ. ಸೊ ಹೀಗಾಗಿ ಬರೀ ರಾಜಕೀಯವಾಗೇ ನಾವು ನೋಡ್ಲಿಕ್ಕೆ ಬರಲ್ಲ, ಸಾಕಷ್ಟು ಬೇರೆ ಬೇರೆ ಆಂಗಲ್ ಸಹ ನಾವು ವಿಚಾರಗಳನ್ನ ನೋಡ್ಬೋದು. ಅದು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಇದು 54 ವರ್ಷದಿಂದ ಬಾಕಿ ಉಳಿದಿರುವಂತಹ ವಿಶೇಷವಾದಂತಹ ಸಬ್ಜೆಕ್ಟ್ ಇದು. ಕಾಂಪಿಟೆಂಟ್ ಆತ ಸಕ್ಷಮ ಪ್ರಾಧಿಕಾರನ ಸರ್ಕಾರ ಕರ್ನಾಟಕದಲ್ಲಿ ಡಿಕ್ಲೇರೇ ಮಾಡ್ಲಿಲ್ಲ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ರಿಜಿಸ್ಟ್ರೇ ಮಾಡ್ಲಿಲ್ಲ. ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಸಕ್ಷಮ ಪ್ರಾಧಿಕಾರ ಯಾರು ಅಂತ, ಅದಕ್ಕೆ ಮಿನಿಸ್ಟರ್ ಯಾರು, ಆ ಮಿನಿಸ್ಟರ್ ಜಾಗ ಹೋಯ್ತು, ಆ ಜಾಗ ಹೋದ್ಮೇಲೆ ಅಲ್ಲಿ ಫಿಲ್ ಅಪ್ ಮಾಡಿಲ್ಲ. ಸೊ ಹೀಗೆ ಬರೀ ರಾಜಕೀಯವಾಗಿನೇ ನಾವು ನೋಡ್ಲಿಕ್ಕೆ ಬರಲ್ಲ. ಈ ಒಂದು ವಿಚಾರದಲ್ಲಿ ನಮ್ಗೆ ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ಬೇರೆ ಬೇರೆ ಆಂಗಲ್ ಸಹ ಯೋಚನೆ ಮಾಡಬೇಕು ಅನ್ನೋ ಒಂದು ವಿಚಾರ. ಫೈನ್ ಫೈನ್.